ಯಜಮಾನ್ರು ಸರ್ಯಾಗವ್ರೆ. ಓ ಓ ಅವರೇ ಅವರೇ ನಿಧಾನ ನಿಧಾನ ನಿಧಾನ. ಬಿಡೋದು ನೋಡು. ಬಿಡ 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 ಹಂಗೆ ಬಿಡ ಹಂಗೆ ಬಿಡ ಹಂಗೆ ಬಿಡು. ಹಾಕ್ಬಿಡಮ್ಮ ಇರಲ್ಲ. ಕೊಡ್ರಿ ಅಣ್ಣ ಬೇಕಂಗೆ ಆಡ್ತಾವೆ ತೂತ ಮಾಡಕ್ಕೆ ಅವ್ರಿಗೆ ಉಸಿರಾಟಕ್ಕೆ ರಕ್ತ ವಿಷ ಬೇಗ ಏರುತ್ತೆ ಗಾಬರಿ ಆದಾಗ. ಮತ್ತೆ ಹಗ್ಗ ಒಂದು ಊಟವರೆಗೆ ಕಟ್ಟಬೇಕು ಅಂತ ಒಬ್ರು ಅಂತಾರೆ, ಇನ್ನೊಬ್ರು ದಪ್ಪದು ಅಂತಾರೆ. ಒಬ್ರು 2 ಇಂಚ್ ಮ್ಯಾಕ್ ಕಟ್ರಿ ಅಂತಾರೆ, ಒಬ್ರು 1 ಗೇಣ್ ಮ್ಯಾಕ್ ಕಟ್ರಿ ಅಂತಾರೆ. ಅಲ್ಲೇ ಡಿಸ್ಕಷನ್ ಅಲ್ಲಿ 10 ನಿಮಿಷ ಹೋಯ್ತು. ಅಲ್ಲೂ ಗಾಬರಿ ಆಗ್ತಾನೆ ಮನುಷ್ಯ. ಇವೆಲ್ಲ ನಾವು ಮಾಡೋದ್ರ ಬದಲು ಕಡಿತಾ ಈಗ ರೆಡಿ ನನಗೆ ಕಡಿತು ಅನ್ಕೊಳ್ಳಿ, ಪಟ್ ಅನ್ನಂಗೆ ನಮ್ಮ ಹುಡುಗಂಗೆ ಗೊತ್ತಿರುತ್ತೆ, ಜೊತೆ ಬಂದಿರೋನಿಗೆ ಅವ್ನಿಗೆ ಗೊತ್ತು, ಎಲ್ಲ ತಲೆ ಹೇಳಿರ್ತೀನಿ, ಎಲ್ಲ ತಲೆ ಕೇಳಿಸ್ಕೊಂಡಿರ್ತೀನಿ. ಪಟ್ ಅನ್ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಗಾಬರಿ ಆಗಲ್ಲ, ಅವಂಗೂ ಎಲ್ಲ ಗೊತ್ತು. ಪಟ್ ಅನ್ನ ನಾನು ಬದುಕಿಸ್ಕೊಂತೀನಿ. ಅದು ಎಲ್ಲ ಜನಕ್ಕೂ ಗೊತ್ತಿದ್ರೆ ಎಲ್ಲಾರನ್ನೂ ಬದುಕಿಸ್ಕೋಬೋದು. ನಮ್ಮ ದೇಶದಲ್ಲಿ 80,000 ಜನ ಹಾವು ಕಡಿತದಿಂದ ವರ್ಷಕ್ಕೆ ಸಾಯ್ತಾರೆ. 60ರಿಂದ 80,000 ಜನ. ನಂಬರ್ ಹೆಚ್ಚು ಕಮ್ಮಿ ಇರ್ಬೋದು, ನಾನು ತಿಳ್ಕೊಂಡ್ರೆ ಲೆಕ್ಕಾಚಾರಕ್ಕೆ ಒಬ್ಬರು ಸಾಯಂಗಿಲ್ಲ ಹೇಳ್ತಿರೋದು. ವಿಷಯ ಇಲ್ದಿರ ಹಾವುಗಳು ಕಡಿದು ಎಷ್ಟೋ ಜನ ಸಾಯ್ತವ್ರೆ. ಗಾಬರಿಗೆ ಹಾರ್ಟ್ ಅಟ್ಯಾಕು ಇನ್ನೊಂದು ಮತ್ತೊಂದು ಆಗಿ. ಎಲ್ಲರಿಗೂ ಈ ವಿಷಯಗಳು ಗೊತ್ತಿದ್ರೆ ಯಾರು ಸಾಯಂಗಿಲ್ಲ. ಟ್ರೀಟ್ಮೆಂಟ್ ಐತೆ ನಮ್ಮ ಹತ್ರ.